ಮಾಜಿ ಸಿಎಂ ಸದಾನಂದ ಗೌಡರ ವಿರುದ್ಧ ಮಾತನಾಡಿದ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ವಿರುದ್ಧ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಅಸಮಾಧಾನ ಹೊರಹಾಕಿದ್ದಾರೆ. ಮಾಜಿ ಸಿಎಂ ಸದಾನಂದ ಗೌಡ ಯಾವ ಒಕ್ಕಲಿಗ ಅಂತ ಹೇಳಿ ಎಸ್ಆರ್ ವಿಶ್ವನಾಥ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವ ಎಲ್ ಶ್ರೀನಿವಾಸ್, ಸದಾನಂದ ಗೌಡರು ಮಂಗಳೂರು ಭಾಗದ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಕೂಡಲೇ ವಿಶ್ವನಾಥ್ ತಮ್ಮ ಹೇಳಿಕೆ ವಾಪಸ್ ಪಡಿಬೇಕು, ಈ ರೀತಿ ಹೇಳಿಕೆಯನ್ನ ನೀಡದೆ ಸಮುದಾಯದ ಐಕ್ಯತೆಯನ್ನ ಕಾಪಾಡಬೇಕು ಅಂತ ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಮನವಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹಿಂದೆ ಡೆಪ್ಟಿ ಸಿಎಂ ಆಗಿದ್ರು, ಬಿಡಿಎ ಇನ್ಚಾರ್ಜ್ ಮಂತ್ರಿಗಳಾಗಿದ್ರು. ಏನು ನಾವು ಬಡ್ಡಿಯನ್ನು ಕಟ್ಟಬೇಕಾಗಿತ್ತು ಆ ಹಣವನ್ನು ಪೂರ್ತ ಹಣವನ್ನು ಮನ್ನಾ ಮಾಡಿಕೊಟ್ಟಿದ್ರು. ಇನ್ನು ಇದಕ್ಕಿಂತ ಇನ್ನೇನು ಮಾಡ್ತಾರೆ? ನಮ್ಮ ಸಂಘದ ಲೀಡರ್ಸ್ ಒಂದು ಸಂಘದ ಮೇಲೆ ಗೌರವ ಇಟ್ಕೊಂಡು ನಮ್ಮ ವಕೀಲ ಸಂಘ ಬೆಳೀಲಿ, ಚೆನ್ನಾಗಿರಲಿ ಅಂತೇಳಿ ಇಷ್ಟೆಲ್ಲ ಸಹಾಯವನ್ನು ಮಾಡ್ಕೊಂಡ್ಬಂದಿದ್ದಾರೆ. ನಾವು ಅವ್ರಿಗೆ ಕೊಡ್ತಕ್ಕಂಥ ಗೌರವವನ್ನು ಕೊಡಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ರಾಜ್ಯದ ಇವತ್ತೇನು ಸದಾನಂದ ಗೌಡ ಮುಖ್ಯಮಂತ್ರಿಗಳಾಗಿದ್ದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರ ವಿಚಾರವಾಗಿ ಸನ್ಮಾನ್ಯ ವಿಶ್ವನಾಥ್ ಅವರು, ನನಗೆ ಭಾಳ ವಿಶ್ವನಾಥ್ ಅವ್ರ ಮೇಲೆ ಭಾಳ ಒಂದು ವಿಶ್ವಾಸ ಇದೆ ನನಗೆ, ಯಾಕೆಂದರೆ ನಾವೆಲ್ಲ ಜೊತೆಯಲ್ಲಿ ಬೆಳೆದಂಥವ್ರು. ಅವರು ಕ್ಷಮೆಯನ್ನು ಕೇಳೋದು ಭಾಳ ಸಂತೋಷ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಈ ಥರ ಮಾತುಗಳು ಮರುಕಳಿಸಬಾರ್ದು ಅಂತೇಳಿ ನಾನು ಮನವಿಯನ್ನು ಮಾಡಿ ನನ್ನ ಮಾತು ಮುಗಿಸ್ತಕ್ಕಂಥ ಗುಂಡೂರಾಯ ನಮ್ಮ ವಕೀಲ ಸಂಘಕ್ಕೆ ಕೊಟ್ಟಿದ್ದಾರೆ. ಕೊಡಬೇಕಾದ್ರೆ ಇದರ ಪ್ರಯತ್ನವಾಗಿ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಈ ಜಾಗ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿ ನಮಗೆ ಈ ಜಾಗವನ್ನು ಕೊಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅದೇ ಜಾಗಕ್ಕೆ ನಮ್ಮ ಸಂಘದ ವತಿಯಿಂದ ನಾವು ಹಣನ ತುಂಬಿರಲಿಲ್ಲ. ಅದಕ್ಕೆ ಇಂಟ್ರೆಸ್ಟು ಸುಮಾರು 100 ಕೋಟಿ ಇಂಟ್ರೆಸ್ಟ್ ಆಗಿತ್ತು. ಇವತ್ತಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಹಿಂದೆ ಡೆಪ್ಟಿ ಸಿಎಂ ಆಗಿದ್ರು, ಬಿಡಿಎ ಇನ್ಚಾರ್ಜ್ ಮಂತ್ರಿಗಳಾಗಿದ್ರು. ಏನು ನಾವು ಬಡ್ಡಿಯನ್ನು ಕಟ್ಟಬೇಕಾಗಿತ್ತು ಆ ಹಣವನ್ನು ಪೂರ್ತ ಹಣವನ್ನು ಮನ್ನಾ ಮಾಡಿಕೊಟ್ಟಿದ್ರು. ಇನ್ನು ಇದಕ್ಕಿಂತ ಇನ್ನೇನು ಮಾಡ್ತಾರೆ? ನಮ್ಮ ಸಂಘದ ಲೀಡರ್ಸ್ ಒಂದು ಸಂಘದ ಮೇಲೆ ಗೌರವ ಇಟ್ಕೊಂಡು ನಮ್ಮ ವಕೀಲ ಸಂಘ ಬೆಳೀಲಿ, ಚೆನ್ನಾಗಿರಲಿ ಅಂತೇಳಿ ಇಷ್ಟೆಲ್ಲ ಸಹಾಯವನ್ನು ಮಾಡ್ಕೊಂಡ್ಬಂದಿದ್ದಾರೆ. ನಾವು ಅವ್ರಿಗೆ ಕೊಡ್ತಕ್ಕಂಥ ಗೌರವವನ್ನು ಕೊಡಲೇಬೇಕಾಗಿದೆ.